ಬಿಸಿಲ ಹೊಡೆತಕ್ಕೆ ಟಿಬಿ ಡ್ಯಾಂ ಖಾಲಿ ಆಗ್ತಾ ಇರುವಂಥದ್ದು. ತುಂಗಭದ್ರಾ ಜಲಾಶಯದ ನೀರು ಬಿಸಿಲ ಹೊಡೆತಕ್ಕೆ ಖಾಲಿ ಆಗ್ತಾ ಇದೆ. ಡೆಡ್ ಸ್ಟೋರೇಜ್ ಹಂತಕ್ಕೆ ಜಲಾಶಯ ತಲುಪ್ತಾ ಇರುವಂಥದ್ದು. 3 ರಾಜ್ಯದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯ ಆತಂಕ ಇದೀಗ ಎದುರಾಗಿದೆ. ಯಾಕೆ ಅಂತ ಹೇಳಿದ್ರೆ ತುಂಗಭದ್ರಾ ಜಲಾಶಯದಲ್ಲಿಯೇ ನೀರು ಖಾಲಿ ಆಗ್ತಾ ಇದೆ. 105 TMC ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯ ಇದು. ಆದರೆ ತುಂಗಭದ್ರಾ ಜಲಾಶಯದಲ್ಲಿ 13 TMCಗೆ ಇದೀಗ ಇಳಿಕೆ ಕಂಡಿದೆ. ಎರಡನೇ ಬೆಳೆಯನ್ನ ಉಳಿಸಿಕೊಳ್ಳಲು ರೈತರು ಪರದಾಟವನ್ನ ಮಾಡ್ತಾ ಇದ್ದಾರೆ. ನೀರು ಕಡಿಮೆ ಇದ್ರೂ ಕೂಡ ಕಾರ್ಖಾನೆಗಳ ಕೋಟಾದಡಿ ಸರಬರಾಜು ಮಾಡಲಾಗ್ತಾ ಇದೆ. ಕಾರ್ಖಾನೆಗಳಿಗೂ ಸಹ ನೀರು ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಜಲಾಶಯದ ಬಳಿಯೇ ಬರಗಾಲದ ಛಾಯೆ ಆವರಿಸಿದೆ. ಕುಡಿಯುವ ನೀರು ಸಲುವಾಗಿ ಜಲಾಶಯಕ್ಕೆ ಜಾನುವಾರುಗಳು ಆಗಮಿಸ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ಇರುವಂತಹ ತುಂಗಭದ್ರಾ ಜಲಾಶಯ ರೈತರ ಎರಡನೇ ಬೆಳೆಗೆ ಸಂಪೂರ್ಣ ನೀರು ಸಿಗೋದು ಕೂಡ ಡೌಟ್ ಅನ್ನೋ ಒಂದು ಮಟ್ಟಕ್ಕೆ ಇದೀಗ ಜಲಾಶಯದ ನೀರು ಖಾಲಿ ಆಗ್ತಾ ಇದೆ. ಕುಡಿಯುವ ನೀರನ್ನ ಇಟ್ಕೊಂಡು ಕಾಲುವೆಗಳಿಗೆ ನೀರು ಬಂದ್ ಮಾಡೋದಕ್ಕೂ ಚಿಂತನೆಯನ್ನ ನಡೆಸಲಾಗಿದೆ. ದಾಖಲೆ ಪ್ರಮಾಣದ ಬಿಸಿಲು ಜಲಾಶಯ ಬರಿದಾಗ್ತಾ ಇರೋದನ್ನ ಕಂಡು ಜನರಲ್ಲಿ ಆತಂಕ ಹೆಚ್ಚಾಗಿದೆ. ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ನೀರು ಎಷ್ಟರ ಮಟ್ಟಿಗೆ ಖಾಲಿ ಆಗಿದೆ ಅಂತ ಹೇಳಿ. ಹಾಗೆ ತುಂಗಭದ್ರಾ ಜಲಾಶಯದಿಂದ ನೀರು ಖಾಲಿ ಆಗ್ತಾ ಇರೋದನ್ನ ಗಮನಿಸಬಹುದು. 13 TMCಗೆ ನೀರು ಇಳಿಕೆಯನ್ನ ಕಂಡಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಇನ್ನು ಬಿಸಿಲ ಹೊಡೆತಕ್ಕೆ ತುಂಗಭದ್ರಾ ಜಲಾಶಯದ ನೀರು ಕೂಡ ಖಾಲಿ ಆಗ್ತಾ ಇದೆ. ಒಂದು ಕಡೆ ಕಾರ್ಖಾನೆಗಳಿಗೂ ನೀರು ಪೂರೈಕೆಯನ್ನ ಮಾಡಬೇಕು, ಆದರೆ ಜಲಾಶಯದ ಬಳಿಯೇ ಬರಗಾಲದ ಛಾಯೆ ಆವರಿಸ್ತಾ ಇದೆ. ಹೀಗಾದ್ರೆ ಹೇಗೆ ಅಂತ ಈ ಕುರಿತ ಡೀಟೇಲ್ಸ್ ಏನಿದೆ? ಹೌದು ದಿವ್ಯ, ಏನಂತಂದ್ರೆ ಒಂದು ಕೊಪ್ಪಳದ ಒಂದು ತ್ರಿವಳಿ ಜಿಲ್ಲೆ ಅಂತಲ್ಲ, ಈಗ 4 ಜಿಲ್ಲೆಗಳಿಗೂ ಕೂಡ ಇವತ್ತು ಜೀವನಾಡಿ ಅಂತಂದ್ರೆ ಕರೆಸ್ಕೊಂಡಿರ್ತಕ್ಕಂತಹ ತುಂಗಭದ್ರಾ ಜಲಾಶಯ ಸುಮಾರು 132 ನೀರು ಸಂಗ್ರಹ ಆಗ್ತಿತ್ತು. ಏನೋ ಪ್ರತಿ ವರ್ಷ ಮಳೆ ಆದಂತಹ ಸಂದರ್ಭದಲ್ಲಿ ಹೂಳು ತುಂಬಿಕೊಂಡು ಸುಮಾರು ಈಗ 105 TMCಗೆ ಸಾಮರ್ಥ್ಯವನ್ನು ಕಂಡುಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಕಳೆದ ಬಾರಿ ಕೂಡ ಇದೇ ವರ್ಷದಲ್ಲಿ ಮಳೆ ಆದಂತಹ ಉತ್ತಮ ಮಳೆ ಆಗಿತ್ತು. ಮಳೆ ಆದಂತಹ ಸಂದರ್ಭದಲ್ಲಿ ಡ್ಯಾಮ್ ಕೂಡ ಭರ್ತಿಯಾಗಿ ಒಂದು 19ನೇ ಕ್ರಸ್ಟ್ ಗೇಟ್ ಕೂಡ ಇವತ್ತು ಕಿತ್ತು ಹೋಗಿದಂತಹ ಸಂದರ್ಭದಲ್ಲಿ ರೈತರು ಆತಂಕಕ್ಕೀಡಾಗಿದ್ರು. ಯಾಕಂದ್ರೆ ಭತ್ತ ನಾಟಿ ಮಾಡಿ ಬಹಳಷ್ಟು ಈ ರೀತಿ ಒಂದು ಘಟನೆ ಆದ ಸಂದರ್ಭದಲ್ಲಿ ಏನು ಸಾಲ ಶೂಲ ಮಾಡಿ ಒಂದು ಭತ್ತ ನಾಟಿ ಮಾಡಿರ್ತಕ್ಕಂಥ ರೈತರಿಗೂ ಕೂಡ ಇವತ್ತು ಆತಂಕ ಎದುರಾಗಿತ್ತು. ತದನಂತರ ಸರ್ಕಾರ ಅದನ್ನ ಗೇಟ್ ಕೂಡಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಿತ್ತು. ನೀರನ್ನ ತಡೆ ಮತ್ತೆ ತದನಂತರ ಮತ್ತೂ ಕೂಡ ಮಳೆಯಾಗಿ ಯಥಾಸ್ಥಿತಿಗೆ ಕೂಡ ಡ್ಯಾಮ್ ಭರ್ತಿಯಾಗಿ ರೈತರಿಗೆ ಮಂದಹಾಸ ಮೂಡಿಸುತ್ತೆ. ಆದ್ರೆ ಈಗ ಅದೇ ಡ್ಯಾಮ್ ಈಗ ಪೂರ್ತಿ ನೀರು ಕೂಡ ಈಗ ಬೆಳೆಗೆ ಸಿಗಲಾರದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಸುಮಾರು 13 TMC ಅಷ್ಟು ನೀರು ಮಾತ್ರ ಈಗ ಸ್ಟೋರೇಜ್ ಇರ್ತಕ್ಕಂಥದ್ದು. ಹೀಗಾಗಿ ಬೆಳೆಗೂ ಮತ್ತು ಕಾರ್ಖಾನೆಗಳಿಗೆ ಕುಡಿಯುವ ನೀರಿಗೋಸ್ಕರ 4 ರಾಜ್ಯಗಳಿಗೆ ನೀರು ಹೋಗ್ತಕ್ಕಂತಹ ಈಗ ತುಂಗಭದ್ರಾ ಜಲಾಶಯ ಸುಮಾರು ಈಗ 13 TMC ಇಂದಾಗಿ ಎಲ್ಲಾ ರೈತರಿಗೂ ಆಗಿರ್ಬೋದು ಮತ್ತು ಜನಸಾಮಾನ್ಯರಿಗೂ ಕೂಡ ಇವತ್ತು ಹಾಹಾಕಾರ ನಿರ್ಮಾಣ ಆಗ್ತೈತೆ ಅನ್ನುವಂತ ಒಂದು ಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ಭತ್ತ ಈಗಾಗಲೇ ಕೈ ಸೇರುವಂತ ಒಂದು ಕೈ ಸೇರುವಂತ ಒಂದು ಹಂತಕ್ಕಿರ್ತಕ್ಕಂಥದ್ದು. ಜೊತೆಗೆ ಏನೋ ಕಾಳು ಕಟ್ಟುವಂತಹ ಒಂದು ಸ್ಥಿತಿಯಲ್ಲಿ ಈಗಾಗಲೇ ಭತ್ತ ಇರ್ತಾರೆ, ರೈತರು ಬೆಳೆದಿರ್ತಕ್ಕಂಥ ಭತ್ತ ಇರ್ತಕ್ಕಂಥದ್ದು. ಈಗ ಸುಮಾರು ಇನ್ನೊಂದು ತಿಂಗಳುಗಳ ಕಾಲ ಕೂಡ ಭತ್ತಕ್ಕೆ ನೀರು ಬೇಕಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಈಗ ಡೆಡ್ ಸ್ಟೋರೇಜ್ ಇರೋದ್ರಿಂದಾಗಿ ರೈತರಿಗೂ ಕೂಡ ನೀರು ಸಿಗುತ್ತೇ ಇಲ್ಲ ಅನ್ನುವಂತ ಒಂದು ಆತಂಕ ಎಲ್ಲೋ ಒಂದ್ ಕಡೆ ಮನೆ ಮಾಡಿದ್ರಪ್ಪ ಅಂದ್ರೆ ಈಗ ರಾಯಚೂರು ಭಾಗಕ್ಕಾಗಿರ್ಬೋದು, ಕೊಪ್ಪಳ ಮತ್ತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ಕೂಡ ಇವತ್ತು ಕುಡಿಯೋ ನೀರಿಗೋಸ್ಕರ ನೀರು ಸಿಗ್ತಿಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸುಮಾರು ಈ ಒಂದು ಭಾಗದಲ್ಲಿ ಈಗ ಸುಮಾರು 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಕೂಡ ಇವತ್ತು ಬಿಸಿಲು ಇರೋದ್ರಿಂದಾಗಿ ಜನರು ಹೊರಗಡೆ ಹೋಗೋದಕ್ಕೂ ಕೂಡ ತತ್ತರಿಸಿದ್ರು ಅಂತ ಹೇಳ್ಬೋದು. ಈಗ ಅಂತರ್ಜಲ ಮಟ್ಟ ಕೂಡ ಕ್ರಮೇಣವಾಗಿ ಕಡಿಮೆ ಆಗೋದ್ರಿಂದಾಗಿ ಬೋರ್ವೆಲ್ಗಳಿಗೂ ಕೂಡ ಇವತ್ತು ರೀಚಾರ್ಜ್ ಇಲ್ಲದೇನೆ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗ್ತಕ್ಕಂಥ ಸ್ಥಿತಿ ಇರತಕ್ಕಂಥದ್ದು. ಹೀಗಾಗಿ ಕುಡಿಯೋ ನೀರಿಗೂ ಹಾಹಾಕಾರ ನಿರ್ಮಾಣ ಆದ್ರೆ ಸರ್ಕಾರ ಯಾವ ರೀತಿಯ ಒಂದು ಜನರ ಒಂದು ದಾಹವನ್ನ ನೀಗಿಸ್ತಾ ಅಂತಕ್ಕಂಥದ್ದು ಕಾದು ನೋಡ್ಬೇಕಾಗಿದೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30,
ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.